ಹಣೆಗೆ ಶೋಭೆ. ಅವ್ವ ಸೆರಗ್ ಹಿಡಿಯಮ್ಮ. ಬೆಲ್ಲದ ಅಚ್ಚು ಮನೆಯ 4 ಗೋಡೆಗಳಿದ್ದ ಹಾಗೆ. ನೀನ್ ಹೋಗೋ ಮನೇನು ಇಷ್ಟೇ ಸಿಹಿಯಾಗಿ ಭದ್ರವಾಗಿ ನೋಡ್ಕೊಮ್ಮ. ಅಕ್ಕಿ ಅರದ್ರೆ ರೊಟ್ಟಿ ಆಗತ್ತೆ, ಬೆಂದ್ರೆ ಅನ್ನ ಆಗತ್ತೆ. ಯಾವ ರೂಪ ಪಡೆದ್ರೂ ಹೊಟ್ಟೆ ತುಂಬತ್ತೆ. ಹೆಣ್ಣು ಹಾಗೆ, ಮಗಳಾಗಿ, ಹೆಂಡತಿಯಾಗಿ, ತಾಯಿಯಾಗಿ ಯಾವ ರೂಪದಲ್ಲಿದ್ರು ಮನೆ ಬೆಳಗ್ಲೇಬೇಕು. ನಿನ್ನ ಮನೇಲಿದ್ದ ಸ್ವಲ್ಪ ದಿನವೇ ಆದ್ರೂ ನಮ್ ಮನಸ್ಸು ತುಂಬಾ ತುಂಬ್ಕೊಂಡ್ಬಿಟ್ಟಿದ್ಯಾ. ನಿನ್ನನ್ ಕಳಿಸ್ಕೊಡೋಕೆ ಮನಸ್ಸೇ ಬರ್ತಿಲ್ಲ. ನೋಡಮ್ಮ, ನನ್ ಮಗನ್ ಮಾತು ಹೊರಟಾದ್ರೂ ಅವನ ಮನಸ್ಸು ಹುಣ್ಣಷ್ಟೇ ಮೃದು. ಅವನು ಏನೇ ಅಂದಿದ್ರು ತಲೆಗೆ ಹಾಕೋಬೇಡಮ್ಮ. ನಾನ್ ಬರ್ತೀನಿ. ನಾನು ಹೊರಡ್ತಾ ಇದ್ದೀನಿ. ಹೌದಾ? ಯಾಕೆ? ನನ್ ಕೆಲ್ಸ ಮುಗೀತು. ನೀನ್ ಗಿಡ ಬೆಳೆಸ್ಬೇಕು ಅಂತ ಇದ್ದಿದ್ದಲ್ವಾ? ಗಿಡ ಬೆಳೆಸೋಕೆ ಅಂತಾನೆ ಇದ್ದಿತ್ತು, ಆದ್ರೆ ಪ್ರೀತಿ ಬೆಳೆಸ್ಕೊಂಡ್ಬಿಟ್ಟೆ. ನಾನ್ ಬೆಳೆಸಿದ ಗಿಡದಲ್ಲಿ ಮೊಗ್ಗು ಬಿಟ್ಟಿದೆ. ಅದರಳಿದ ಮೇಲೆ ನಾನೇ ಈ ಮನೆಗೆ ಸೇರಿ ಆ ಹೂವನ್ನು ಮುಡ್ಕೋತೀನಿ. ಬರ್ತೀನಿ. ಅಣ್ಣ ಅಣ್ಣ, ಪ್ರಿಯಾ ಬಂದ್ಬಿಟ್ಲು. ಅಣ್ಣ, ತಲೆ ತಲೆ ಮಲ್ಲನ್ ತಲೆ. ತಂಗಿ ಅಂದ್ರೆ ನೀನೇ ಅಮ್ಮ. ಅವನ್ ತಲೆ ತರ್ತೀನಿ ಅಂತ ಕೊಟ್ಟು ಮಾತನ್ನ ಉಳಿಸ್ಕೊಂಡ್ಬಿಟ್ಟಮ್ಮ. ಈ ಮನೆಯಲ್ಲಿ ಗಂಡಸರು ನಾವ್ಯಾರು ಅಲ್ಲಮ್ಮ, ನೀನು. ನನ್ನ ಮೇಲೆ ಹತ್ತುರಿತಾರ ದ್ವೇಷನ ನಾನು ಆರಿಸ್ಕೋಬೇಕು. ಮೊದ್ಲು ನಾನು ಅವನ್ ತಲೆ ನೋಡ್ಬೇಕು. ಎಲ್ಲಿ? ಕೊಡಮ್ಮ 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 ಅವನ್ ತಲೆ. ಅವ್ನ್ ಬುರುಡೆ ತರ್ತೀನಿ ಅಂತ ಹೇಳಿ ನಿನ್ ಮೊದ್ಲು ತುಂಬಿಸ್ಕೊಂಡ್ ಬಂದಿದ್ಯಾ? ಅವನ್ ತಲೆ ತರ್ತೀನಿ ಅಂತ ಹೇಳಿ ನಮ್ಮೆಲ್ಲರ ಕೈ ಕಟ್ಟಾಕ್ದೆ. ಈಗಿಂತ ಕೆಲಸ ಮಾಡಿದೆಯಲ್ಲ, ಏನಿದ್ರ ಅರ್ಥ? ನಾನು ಹೋಗಿದ್ದು ಅವನ್ ತಲೆ ತರಬೇಕು ಅಂತಾನೆ. ಆದ್ರೆ ಅವನ ದುಡ್ಡು ಗುಣ ನೋಡಿ ತಲೆ ತಗ್ಸಿ ಸೋತು ಬಂದೆ. ಇಂತ ಮಾತಾಡಕ್ಕೆ ನಾಚಿಕೆ ಆಗಲ್ಲ ನಿನ್ಗೆ? ಇಲ್ಲ, ಹೆಮ್ಮೆ ಅನ್ಸುತ್ತೆ. ನಾನು ಅವ್ರನ್ನ ಮನಸಾರಿ ಪ್ರೀತಿಸ್ತಾ ಇದ್ದೀನಿ. ಅವರನ್ನೇ ಮದ್ವೆ ಆಗ್ತೀನಿ. ತಲೆಗಿಲೆ ಕೆಟ್ಟಿದೇನಮ್ಮ ನಿನ್ಗೆ? ಅವನ ನಮ್ಮ ಮನೆ ಅಳಿಲ್ ಮಾಡ್ಕೊಳ್ಳೋದ ಸಾಧ್ಯವಿಲ್ಲ. ಅವನ್ ಹೆಸರು ಕೇಳಿದ್ರೇನೆ ನನ್ ಮೈ ಎಲ್ಲಾ ಕುದಿಯುತ್ತೆ. ಅಂತವ್ನ ಕಾಲ್ ತೊಳೆದು ನಮ್ಮ ಮನೆ ಅಳಿರ್ ಮಾಡ್ಕೊಳ್ಳೋದ ಆಗಲ್ಲ. ನಿಮ್ಗೆ ನನ್ನ ಮೇಲೆ ಪ್ರೀತಿ ಹೆಚ್ಚ, ಇಲ್ಲ ಅವ್ರ ಮೇಲೆ ದ್ವೇಷ ಹೆಚ್ಚ? ನೀವೇ ನಿರ್ಧಾರ ಮಾಡ್ಕೊಳ್ಳಿ. ನಿಶ್ಚಿತಾರ್ಥಕ್ಕೆ ಹಣ್ಣು ತಾಂಬೂಲ ಸಿದ್ಧ ಮಾಡಿ. ಯಾಕಣ ವಾಲ್ಗನ ಕೊಟ್ಬಿಡು, ಹೋಗಿ ಓದ್ಕೊಂಡ್ ಬಂದ್ಬಿಡ್ತೀನಿ. ಅವಳಿಗಂತೂ ಬುದ್ಧಿ ಇಲ್ಲ ಅಂದ್ರೆ ನಿನಗೂ ಬುದ್ಧಿ ಇಲ್ವಾ? ಮರಿಯಾ, ಹೋಗಿ ಹೋಗಿ ಪ್ರಿಯಾನ್ನ ಅವನಿಗೆ ಕೊಟ್ಟು ಮದುವೆ ಮಾಡೋದಾ? ಹುಲಿ ದವಡೆ ಕೈ ಹಾಕಿದ್ರೆ ಕೈ ಹೋಗುತ್ತೆ ಹೊರ್ತು ಅದ್ರ ಹಲ್ಲಿಗಳಿಗೆ ಏನೂ ಆಗಲ್ಲ. ಅದೇ ಹುಲಿಗೆ ಚೈನ್ ಹಾಕಿ ಮೂಲೆ ಕಟ್ಟಾಕಿದ್ರೆ ನಮ್ ಸವಾಸಕ್ ಬರಲ್ಲ. ಅಣ್ಣ ಹೇಳೋದು ಸರಿನೇ. ಇದರಿಂದ ಪ್ರಿಯಂಗೂ ಬೇಜಾರಾಗಲ್ಲ, ನಮ್ ಕೆಲ್ಸನೂ ಸುಲಭ ಆಗುತ್ತೆ. ಇದೇನ್ ತಲೆನಾ ಮೈಸೂರು ಝೂನಾ? ಅಲ್ಲ, ಊರ್ನಲ್ಲಿರೋ ಹೆಣ್ಣೆಲ್ಲ ತಲೆಲೇ ಇಟ್ಕೊಂಡಿದ್ಯಲ್ಲ, ಅದಕ್ಕೆ ಕೇಳಿದೆ. ಹೋಗ, ನೀನೇನ್ ನೋಡೋದ್ ಬೇಡ. ಅಯ್ಯೋ ನನ್ನಮ್ಮ, ನಿನಗೆ ಬೇರೆ ಏನ್ ಕೆಲ್ಸ ಇಲ್ಲ, ನನಗೆ ಏನ್ ನೋಡು ಅಂತ್ಯಾ? ನಿನ್ ತಲೆಯಲ್ಲಿ ಏನ್ ಸಿಕ್ಕಲ್ಲ, ನೀನ್ ಬಿಡಲ್ಲ. ರೀ, ಬೇಗ ಹೂ ಕಟ್ಕೊಡ್ರಿ. ಹೂ ಕಟ್ಕೊಡ್ತಿರೋದೇ ನಿನ್ ಪುಣ್ಯ. ಈ ಪ್ರಪಂಚದಲ್ಲಿ ಯಾವ ಗಂಡ ಹೆಂಡತಿ ಹೂ ಕಟ್ಕೊಡ್ತಾನೆ ಹೇಳು? ಹೂನ್ರಿ, ನಾನು ತುಂಬಾ ಪುಣ್ಯ ಮಾಡಿದ್ದೆ. ಇಷ್ಟ ಒಳ್ಳೆ ಗಂಡ, ಇಷ್ಟ ಒಳ್ಳೆ ಮಕ್ಕಳನ್ನ ಪಡ್ಕೊಳಕ್ಕೆ. ಇದೇನು ತಾಂಬೂಲ ಹೂ ಸಮೇತ ಬರ್ತಾ ಇದಾರೆ? ದೊಡ್ಡ ಮನೆ ಸಾವುಕಾರು ನಿಮ್ ಮನೆ ಬಾಗಿಲಿಗೆ ಬಂದಿದ್ದಾರೆ. ಒಳಗ್ ಕರೆಯಲ್ವೇನು? ಮಲ್ಲ ಇಲ್ಲ, ಇಲ್ಲೇ ಆಚೆ ಹೋಗಿದ್ದಾನೆ, ಬಂದ್ಬಿಡ್ತಾನೆ. ನಾವು ಸಣ್ಣ ಪುಟ್ಟ ವಸ್ತುನ್ ಕೇಳೋಕ್ ಬಂದಿಲ್ಲ. ನಮ್ ತಂಗಿ ಪ್ರಿಯಾ ನಿಮ್ ಮಗನ್ನ ಪ್ರೀತಿಸ್ತಿದ್ದಾಳೆ. ಅಷ್ಟೇ ಅಲ್ಲ, ಅವನ್ನೇ ಮದ್ವೆ ಆಗ್ಬೇಕು ಅಂತಿದ್ದಾಳೆ. ಇದೆಂತ ಬ್ರಾಂಡ್ ಸಂತಿಗೆ ಬಂದ್ಬಿಡ್ತು. ಈಗ ಒಪ್ಕೋಬೇಕೋ ಬಿಡ್ಬೇಕೋ ಒಂದು ಗೊತ್ತಾಗ್ತಾ ಇಲ್ಲ. ಅವ್ರ ಮನೆ ದೀಪನ ನಮ್ಮನೆಗೆ ತಂದು ಆರಿಸೋದು ಮನುಷ್ಯತ್ವ ಅಲ್ಲಮ್ಮ. ಈಗೇನ್ ಮಾಡುವಂತೀಯ? ಏನಾದ್ರೂ ಮಾಡಿ ಈ ಸಂಬಂಧನ ನಿಲ್ಲಿಸ್ಬಿಡ್ಬೇಕು. ನೀ ಏನಂತೀಯಮ್ಮ?
ಮಗನ್ ಮದುವೆ ಆಗ್ಬೇಕು ಅನ್ನೋದು ನಮ್ಮೆಲ್ಲರ ಇಷ್ಟು ವರ್ಷದ ಆಸೆ. ಇಷ್ಟು ದೊಡ್ಡ ಸಂಬಂಧ ಬಂದ್ರು ಒಪ್ಕೊಳ್ಳೋ ಸ್ಥಿತಿ ನಾವಿಲ್ವಲ್ಲ. ಬೇರೆ ದಾರಿ ಇಲ್ಲ. ನಮ್ಮನೆ ಸಂಬಂಧ ಬೆಳ್ಸಕ್ ಇಷ್ಟೊಂದು ಯೋಚನೆ ಮಾಡ್ತಿದ್ದೀರಾ? ನಮ್ಗೆ ಈ ಸಂಬಂಧ ಇಷ್ಟ ಇಲ್ಲ. ಏನು? ಹಾ, ನಮ್ ಸಂಸ್ಕೃತಿ ನಮ್ ಸಂಸ್ಕಾರ ಇದ್ಯಾವ್ದಕ್ಕೂ ಬೆಲೆ ಕೊಡ್ತಿರೋ ನಿಮ್ ತಂಗಿ ಸಂಬಂಧ ಬೇಡ ಅಂತ. ಮಲ್ಲನ ಪ್ರಾಣದಂತಿರೋ ಹೂನೇ ಹೊಸ್ಕ ಹಾಕ್ದೋಳು ಅವನ್ ಕನ್ಸ್ಗಳನ್ನ ಕಾಪಾಡ್ತಾಳ. ನೀಚರ ಮನೇಲಿ ನೀಚ್ ತರಾನೇ ತಾಂಡವಾಡೋದು. ಮುಚ್ಚ ಬಾಯಿ. ಮನೆ ಕೆಲಸ ಮಾಡೋ ನೀನು ನಮ್ಮ ಸಮಕ್ಕೆ ನಿಂತು ಮಾತಾಡ್ತೀಯಾ? ಇದೆ ನಮಗೂ ನಿಮ್ಗೂ ಇರೋ ವ್ಯತ್ಯಾಸ. ಹೂವ ಮಲ್ಲನ ಜೀವ ಆದ್ರೆ ಹನುಮ ಅವನ ಉಸಿರು. ಇವ್ ನಿಮಗ್ ಕೀಳಕ್ ಕಾಣ್ತಾನೆ. ದೇವ್ರು ಅಂತ ನಾವು ಪೂಜೆ ಮಾಡೋ ನಾಗರಾಜ ನಿಮ್ ಕಣ್ಣಿಗೆ ವಿಷದ ಜಂತು ಹಾಕಾಣ್ತಾನೆ. ಅನ್ನನ ಕಣ್ಣುಗೊತ್ಕೊಂಡು ತಿನ್ನೋ ಜನ ನಾವು. ಅದೇ ಅನ್ನದ ಮೇಲೆ ಅಧಿಕಾರ ತೋರಿಸೋ ಹಣವಂತರು ನೀವು. ನಿಮ್ಗೂ ನಮ್ಗೂ ಸರಿ ಹೋಗಲ್ಲ. ನಮ್ಮ ತಂಗಿ ಪ್ರೀತಿಸುದು ಅನ್ನೋ ಒಂದೇ ಕಾರಣಕ್ಕೆ ನಮ್ಮ ಅಂತಸ್ತನ್ನು ಮರ್ತು ನಿಮ್ ಮನೆ ಬಾಗಿಲಿಗೆ ಬಂದ್ವಿ. ಆಯ್ಕೊಂಡು ತಿನ್ನೋ ನಿಮ್ಗೆ ಇಷ್ಟು ಪೊಗರಿ ಇರ್ಬೇಕಾದ್ರೆ 100 ಜನ ಕನ್ನ ಕೂಡ ನಮಗೆ ಇನ್ನಷ್ಟು ಪೊಗರಿ ಇರ್ಬೇಡ. ಎತ್ರಿ ತಾಂಬೂಲನ್ನ. ಮಾ ಮಾ ಏನ್ ಮಾಡೋದು? ನೀವು ಸುಮ್ಮನೆ ಏನು ದೊಡ್ಡ ಮನೆ ದಂಡಪಿಂಡಗಳು ದೊಡ್ಡ ದೊಡ್ಡ ತಟ್ಟೆಗಳು ತಗೊಂಡು ಹೋಗ್ತಿದ್ರು. ಅದು ಅವ್ರ ತಂಗಿನ ನಮ್ಮನೆ ಸೊಸೆ ಮಾಡ್ಕೊಳ್ಳಿ ಅಂತ ಕೇಳೋಕ್ ಬಂದಿದ್ರು. ಏನಂದ್ರಿ? ಬೇಡ ಅಂದ್ವಿ. ಕಾಲಿಗೆ ನಮಸ್ಕಾರ ಮಾಡಿ ನಮ್ಮ ಅಮ್ಮನ ಕೈಲಿ ಆಶೀರ್ವಾದ ತಗೊಂಡ ತಕ್ಷಣ ಅವಳು ಸಂಸ್ಕಾರ ಬಂದ್ಬಿಡುತ್ತಾ? ಕುಂಕುಮ ಕೊಟ್ಟು ಸುಮಂಗ್ಲಿಯಾಗಿ ಅಂದಿದ್ದೇ ತಪ್ಪಾಯ್ತು. ಈ ಮನೆ ಸೊಸೆಯಾಗಿ ಬಂದ್ಬಿಟ್ಲು. ಅವಳು ಮಾಡಿದ್ ತಪ್ಪೆ. ಅವಳು ಬದಲಾಗ್ಬಿಟ್ಲ ಅಂದ ಮಾತ್ರಕ್ಕೆ ನಾವ್ ಒಳ್ಳೇದನ್ನ ಮರೆಯಕ್ಕಾಗತ್ತೆ? ಅದೇಂಗಾಗತ್ತೆ? ಆಗಲ್ಲ ಅಲ್ಲಮ್ಮ. ಆ ಗಂಡು ಬೇರಿನ ಯಾರೋ ಮದುವೆ ಆಗ್ತಾರೆ. ಈ ಪ್ರಪಂಚದಲ್ಲಿ ನಾನಲ್ಲ, ಯಾರೋ ಅವಳನ್ನ ಮದುವೆ ಆಗಲ್ಲ ಅಲ್ವಾ? ಅಂದ್ರೆ ನಾವು ಮಾಡಿದ್ದು ಸರಿನಾ? ಲೋ ಗುಂಡ, ನೀನೇನೇ ಮಾಡಿದ್ರು ನಂಗೆ ಸರಿನೇ.